ಈಗ ನಮ್ಮ ಜೊತೆ ಟ್ಯಾಡ್ ಏರ್ಕಾನ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆಗಿರುವ ಏಡ್ರಿಯನ್ ಅವರಿದ್ದಾರೆ. ಇವ್ರ ಬಗ್ಗೆ ಇವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಸೊ ಏರ್ ಕಂಡೀಷನ್ ಹಾರ್ಮ್ಫುಲ್ ಎಫೆಕ್ಟ್ಸ್ ನಮಗೆಲ್ಲ ಗೊತ್ತಿದ್ರು ಕೂಡ ಎಲ್ಲ ಸ್ಥಳಗಳಲ್ಲೂ ಈ ಎ ಸಿ ಅನ್ನೋದು ಬಳಕೆ ಮಾತ್ರ ನಿಂತಿಲ್ಲ, ಇನ್ನೂ ಹೆಚ್ಚಾಗ್ತಾನೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಏರ್ನ ಪ್ಯೂರಿಫೈ ಮಾಡುವಂತಹ ಕೆಲಸ ನಿಮ್ಮ ಕಂಪ್ನಿ ಮೂಲಕ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಳ್ಳಿ. ನಾವು ಟ್ಯಾಡ್ ಏರ್ಕಾನ್ ಪ್ರೈವೇಟ್ ಲಿಮಿಟೆಡ್ ಇಯರ್ 2021 ನಾವು ಇನ್ಕಾರ್ಪೊರೇಷನ್ ಮಾಡಿದ್ವಿ. ಅದಾದಮೇಲೆ ನಾವು ಏರ್ ಫಿಲ್ಟ್ರೇಷನ್, ಅದ್ರ ಮುಂಚೆ ಏನು ಕೋವಿಡ್ ಬಂದು ಏರಿಂದಾಗಿ ಕೋವಿಡ್ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ರೇಟ್ ಆಗೋದ್ರಿಂದ ನಾವು ಏರಲ್ಲಿ ಫೋಕಸ್ ಮಾಡಿ ಏನಾದರೂ ಒಂದು ಪ್ರಾಡಕ್ಟ್ ಇದಕ್ಕೆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಫಸ್ಟ್ ಏರ್ ಫಿಲ್ಟ್ರೇಷನಲ್ಲಿ ಪೇಟೆಂಟ್ ಮಾಡಿದ್ವಿ. ಆ ಫಿಲ್ಟ್ರೇಷನ್ ಇದು ಪೇಟೆಂಟನ್ನು ನಾವು ಪ್ರೂವ್ ಮಾಡೋಕ್ಕೆ, ಜನರಿಗೆ ಕನ್ವಿನ್ಸ್ ಮಾಡೋಕ್ಕೆ ಈ ಮಾನಿಟ್ರನ್ನ ಡೆವಲಪ್ ಮಾಡಿದ್ವಿ. ಆಮೇಲೆ ಏರ್ ಪ್ಯೂರಿಫೈ ಆದರೂ ಅದರಲ್ಲಿರೋ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ವೈರಸ್ಗಳು 100% ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏರ್ ಡಿಸ್ಇನ್ಫೆಕ್ಷನ್ಗೆ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದೀವಿ. ಅದನ್ನು ನಾವು ಮಲ್ಟಿಪಲ್ ಟೆಸ್ಟ್ ಮಾಡಿ ICMR ಅಪ್ರೂವ್ಡ್ ಲ್ಯಾಬಿಂದ COVID-19 ಕಿಲ್ ಮಾಡುತ್ತೆ ಅಂತ ಸರ್ಟಿಫಿಕೇಷನ್ ಕೂಡ ತಗೊಂಡಿದ್ದೀವಿ. ಸೊ ಅದ್ರ ಜೊತೆ ಈ ಮಾನಿಟರಿಂಗ್ ಸಿಸ್ಟಮಲ್ಲಿ ಏನಾಯ್ತಂದರೆ ಇದರಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್, ನಾವು ಉಸಿರಾಡಿದಾಗ ಬಿಡುವಂಥ ಗಾಳಿ CO2 ಕೂಡ ಇದರಲ್ಲಿ ನೋಟ್ ಆಗ್ತಾ ಇದೆ. ಪ್ಲಸ್ ವಾಲೆಟೈಲ್ ಗ್ಯಾಸ್ ಏನು ನಾವು ಪರ್ಫ್ಯೂಮ್ಸು ಇಲ್ಲ ಫ್ಲೋರ್ ಕ್ಲೀನರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಬೆನ್ಸಿನ್, ಟಾಲಿನ್, ಆ ಗ್ಯಾಸಸ್ಗಳು ನಮಗೆ ಐ ಇರಿಟೇಷನ್, ಸ್ಕಿನ್ ಇರಿಟೇಷನ್, ಹೆಡ್ಏಕ್ಸ್ ಎಲ್ಲ ಕೊಡುತ್ತೆ. ಅದು ಕೂಡ ಈ ಮಾನಿಟ್ರಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ 0.3 ಮೈಕ್ರಾನಿಂದ 10 ಮೈಕ್ರಾನ್ವರೆಗೆ ಬೇರೆ ಬೇರೆ ಡಸ್ಟ್ ಪಾರ್ಟಿಕಲ್, ಎಷ್ಟು ಡಸ್ಟ್ ಇದೆ, ಅದರ ಪಾರ್ಟಿಕಲ್ ಕೌಂಟ್ ಎಷ್ಟಿದೆ ಅದು ಕೂಡ ತೋರಿಸುತ್ತೆ. ಪ್ಲಸ್ ಆ ಟೆಂಪ್ರೇಚರ್, ಹ್ಯುಮಿಡಿಟಿ, ಈ ಎಲ್ಲ ಪ್ಯಾರಾಮೀಟರ್ಗಳನ್ನು ಒಂದೇ ಮಾನಿಟ್ರಲ್ಲಿ ಬರುತ್ತೆ. ಮತ್ತು ಇದರಲ್ಲಿ ಒಂದು ಸಿಗ್ನಲ್ ಕೂಡ ಹೋಗುತ್ತೆ. ಈಗ ಡಸ್ಟನ್ನು ಕಮ್ಮಿ ಮಾಡಬೇಕಂದ್ರೆ ನಾವು ಆಟೋಮೆಟಿಕ್ಕಾಗಿ ಇದರಲ್ಲಿ ಸೆಟ್ ಮಾಡಿಕೊಂಡ್ರೆ ಆ ಪಾಯಿಂಟ್ ಮೇಲೆ ಹೋದ ತಕ್ಷಣ ಏರ್ ಪ್ಯೂರಿಫೈಯರ್ ಆನ್ ಮಾಡೋಕ್ಕೆ ಸಿಗ್ನಲ್ ಕಳಿಸುತ್ತೆ. CO2 ಮತ್ತು ವಾಲೆಟೈಲ್ ಗ್ಯಾಸ್ ಹೈ ಹೋದರೆ ಹೊರಗಡೆಯಿಂದ ಫ್ರೆಶ್ ಆದಂತಹ ಗಾಳಿಯನ್ನು ಪಂಪ್ ಮಾಡಿ CO2 ಕಮ್ಮಿ ಮಾಡೋಕ್ಕೆ ಈ ಡಿವೈಸ್ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ನಾವು ಮೊದಲಿಗೆ ಮಾನಿಟ್ರಿಂಗ್ ಡಿವೈಸ್ ಬಗ್ಗೆ ಮಾತಾಡೋಣ. ಈ ಒಂದು ಮಾನಿಟ್ರಿಂಗ್ ಅವಶ್ಯಕತೆ ಎಲ್ಲಿ ಜಾಸ್ತಿ ಬೇಕಾಗುತ್ತೆ? ಈ ಮಾನಿಟ್ರಿಂಗ್ ನಮಗೀಗ ಈಗ ಒಂದು 10ರಿಂದ 15 ಆಕ್ಯುಪೆಂಟ್ಸ್ ಇದ್ದಾರೆ. ಆಫೀಸಸ್ ಎಲ್ಲ ಆಗಲಿ, ಹಾಸ್ಪಿಟಲ್ಸ್ ಎಲ್ಲ ಆಗಲಿ, ಹೋಟೆಲ್ಸ್, ಕಾನ್ಫರೆನ್ಸ್ ರೂಮ್ಸ್ ಎಲ್ಲ ಮಲ್ಟಿಪಲ್ ಆಕ್ಯುಪೆಂಟ್ಸ್ ಇರುವಾಗ ಈ ಮಾನಿಟರ್ ಇದ್ದರೆ ನಮಗೆ ತುಂಬ ಹೆಲ್ಪ್ಫುಲ್. ಸೊ ಇದರಿಂದ CO2 ಮತ್ತು VOCನ ಮ್ಯಾನೇಜ್ ಮಾಡ್ಬೋದು ಈಸಿಲಿ. ಮತ್ತು ಏರ್ ಪ್ಯೂರಿಫೈಡ್ ಏರ್, ನಮಗೊಂದು ಏರ್ ಬಗ್ಗೆ ಒಂದು ಕ್ಲಿಯರ್ ಆಗಿರೋ ಒಂದು ಐಡಿಯಾ ಸಿಗುತ್ತೆ. ಒಂದು ಸೆನ್ಸಿಬಲ್ ಏರಿಯಾಸಲ್ಲಿ ಕೂಡ ಇದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ವರ್ಕ್ ಆಗುತ್ತೆ. ಈಗ ಇದು ICU ಅಂತ ಒಂದು ಕ್ರಿಟಿಕಲ್ ಏರಿಯಾದಲ್ಲಿ 4-5 ಪೇಷಂಟನ್ನು ಒಂದೇ ಜಾಗದಲ್ಲಿ ಮಾನಿಟರ್ ಮಾಡುವಲ್ಲಿ ದಿಸ್ ವಿಲ್ ಬಿ ಅ ಬ್ಲೆಸ್ಸಿಂಗ್. ಇದು ಅಡ್ವಾಂಟೇಜ್ ಏನಂದರೆ ಇದು ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇದರ ನೆಕ್ಸ್ಟ್ ಕಾಂಪಿಟೇಟರ್ದು ಹಾಫ್ ದ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಏನಂದರೆ ನಮಗೆ ಒಂದು ಆ್ಯಸ್ ಅ ಬ್ರ್ಯಾಂಡ್ ಬಿಲ್ಡಿಂಗ್ ಕೂಡ ಆಗ್ತಾ ಇದೆ. ಪ್ಲಸ್ ಮಾರ್ಕೆಟಿಂಗ್ ಕೂಡ, ಕಸ್ಟಮರ್ಗೆ ಕೂಡ ಇದು ತುಂಬ ಒಂದು ಯೂಸ್ ಆಗುವಂಥ ಪ್ರಾಡಕ್ಟ್. ಈಸಿ ಟು ಇಂಪ್ಲಿಮೆಂಟ್ ಆ್ಯಂಡ್ ಈಸಿ ಟು ಯೂಸ್. ಓಕೆ, ಈಗ ಫಿಲ್ಟ್ರೇಷನ್ ಮತ್ತು ಏರ್ ಡಿಸ್ಇನ್ಫೆಕ್ಷನ್ ಅಂತ ಬಂದಾಗ ಅದು ಯಾವ ರೀತಿ ಡಿವೈಸಸ್ ನೀವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ? ನಾವು ಫಿಲ್ಟ್ರೇಷನಲ್ಲಿ 2 ಸೊಲ್ಯೂಷನ್ ಇದೆ. ಒಂದು ಏರ್ ಪ್ಯೂರಿಫೈಯರ್ಸ್ ಇದೆ ವಿಚ್ ಆರ್ ಸರ್ಟಿಫೈಡ್ ಫಾರ್ HEPA ಫಿಲ್ಟರ್ಸ್, ಹಾಸ್ಪಿಟಲ್ಸ್ಗೆಲ್ಲ ಯೂಸ್ ಮಾಡುವಂಥದ್ದು. ಅದೊಂದು ಸಪ್ರೇಟ್ ರೇಂಜ್ ಇದೆ. ಬೇಸ್ಡ್ ಆನ್ ದ ICU ರಿಕ್ವೈರ್ಮೆಂಟ್, ಹಾಸ್ಪಿಟಲ್ ರಿಕ್ವೈರ್ಮೆಂಟ್ ನಾವು ಇದರಿಂದ ನೋಡಿಬಿಟ್ಟು ಸಜೆಸ್ಟ್ ಮಾಡ್ಬೋದು ನಿಮಗೆ ಯಾವ ಥರ ಕೊಡಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ನಾವೇನು ಮಾಡಿದ್ದೀವಿ ಅಂದರೆ, ಈಗ ಆಫೀಸಸ್ ಎಲ್ಲ, ನಾನು 2008-09 ಬೆಂಗಳೂರಲ್ಲಿ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ. ಆವಾಗ ಆಫೀಸಸ್ ಎಲ್ಲ ಏನು ಸಿಂಪಲ್ ಫಿಲ್ಟರ್ ಹಾಕ್ತಾಯಿದ್ರು, PM 2.5 ಕಮ್ಮಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿ ನಾನು ಒಂದು ಫಿಲ್ಟ್ರೇಷನ್ ಟೆಕ್ನಾಲಜಿನ, ಮಲ್ಟಿ ಲೇಯರ್ ಮಲ್ಟಿ ಫ್ರೇಮ್ ಟೆಕ್ನಾಲಜಿನ ಪೇಟೆಂಟ್ ಮಾಡಿದ್ದೀನಿ. ಆ ಪೇಟೆಂಟ್ ಸಿಕ್ಕಿದೆ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಅದಾದಮೇಲೆ ನಿಧಿ ಪ್ರಯಾಸಿಂದ ಗ್ರ್ಯಾಂಟ್ ಸಿಕ್ಕಿದೆ. ಸ್ಟಾರ್ಟಪ್ ಕರ್ನಾಟಕದ ಕಡೆಯಿಂದ ಒಂದು 2021 ವಿನ್ನರ್ ನಾವು ಆ ಫಂಡಿಂದ ಈ ಫಿಲ್ಟ್ರೇಷನ್ ಪ್ರಾಡಕ್ಟ್ನ ನಾವು ಸೆಂಟ್ರಲ್ AC ಫಿಲ್ಟರ್ನ ಡೆವಲಪ್ ಮಾಡಿದ್ದೀವಿ. ಡೆವಲಪ್ ಮಾಡಿ ಫೀಲ್ಡ್ ಟ್ರಯಲ್ ಎಲ್ಲ ಮಾಡಿದ್ದೀವಿ. ಸೊ ಅದಾದಮೇಲೆ ಇದು ನಮ್ಮದು ಫಿಲ್ಟ್ರೇಷನ್ ಸೊಲ್ಯೂಷನ್ಸ್. ಸೊ ಏರ್ ಸೆಂಟ್ರಲ್ AC ಫಿಲ್ಟರ್ಸ್ ಪ್ಲಸ್ ಏರ್ ಪ್ಯೂರಿಫೈಯರ್ಸ್ ಇದೆ ನಮ್ಮ ಕಡೆಯಿಂದ. ಇನ್ನು ಏರ್ ಡಿಸ್ಇನ್ಫೆಕ್ಷನ್ ಬಗ್ಗೆ ಹೇಳೋದಾದರೆ ಆ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ? ಆ್ಯಕ್ಚುಲಿ ಏರ್ ಡಿಸ್ಇನ್ಫೆಕ್ಷನಲ್ಲಿ ಬೇರೆ ಬೇರೆ ಟೆಕ್ನಾಲಜೀಸ್ ಇತ್ತು. ಸೊ ಅಲ್ಟ್ರಾವೈಲೆಟ್ ಲೈಟ್ ಮತ್ತು ಬೇರೆ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಇತ್ತು ವಿತ್ ಟೈಟಾನಿಯಮ್ ಆಕ್ಸೈಡ್ ಟ್ಯೂಬ್ಸ್ ಎಲ್ಲ. ಸೊ ನಾವು ಒಂದು ಯುನೀಕ್ ಮೆಥಡನ್ನು ಯೂಸ್ ಮಾಡಿದ್ದೀವಿ. ಇಟ್ ಈಸ್ ಕಾಲ್ಡ್ ಬೈಪಾಲರ್ ಅಯನೈಸರ್ ಅಂತ. ಸೊ ಅದು ಎಲೆಕ್ಟ್ರೋಡ್ಸು
ಕಾರ್ಬನ್ ಬ್ರಷ್ ಎಲೆಕ್ಟ್ರೋಡ್ಸನ್ನು ಒಂದು ಪರ್ಟಿಕ್ಯುಲರ್ ವೋಲ್ಟೇಜಲ್ಲಿ ಏರ್ ಹೋಗುವಂಥ ಪಾತಲ್ಲಿ ನಾವು ಆ ಎಲೆಕ್ಟ್ರೋಡ್ಸನ್ನು ಇಟ್ಟರೆ ಆ ಕಂಟಿನ್ಯೂಯಸ್ ಆಗಿ ಅದು ಅಯಾನ್ಸನ್ನು ಗಾಳಿಯಲ್ಲಿ ಇರುವಂಥ ಆಕ್ಸಿಜನ್ ಮತ್ತು ಮಾಯಿಶ್ಚರನ್ನು ಸ್ಪ್ಲಿಟ್ ಮಾಡಿ ಹೈಡ್ರಾಕ್ಸಿಲ್ ಅಯಾನ್ ಮತ್ತು ಆಕ್ಸಿಜನನ್ನು ಓ ನೆಗೆಟಿವ್ ಅಯಾನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಹೈಡ್ರಾಕ್ಸಿಲ್ ಅಯಾನ್ ಏನಿದೆ, ನಾವು ಕೋವಿಡ್ ಟೈಮಲ್ಲಿ ಹೇಳ್ತಾ ಇದ್ದೀರಿ 70% ಆಲ್ಕೋಹಾಲ್ ಬೇಕು ಅಂತ. ಸೊ ಅದರಲ್ಲಿ ಪ್ರೊಡ್ಯೂಸ್ ಆಗೋದು ಕೂಡ ಹೈಡ್ರಾಕ್ಸಿಲ್ ಅಯಾನೇ. ಸೊ ಅದನ್ನು ಆ ಸಿಮಿಲರ್ ಎಫೆಕ್ಟನ್ನು ಗಾಳಿಯಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಎಲೆಕ್ಟ್ರೋಡ್, ಸೊ ಈ ಎಲೆಕ್ಟ್ರೋಡು ಆ ಸಿಮಿಲರ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡಿ ಮೈಕ್ರೋಬ್ಸ್ ಏನೆಲ್ಲ ಇದೆ ಗಾಳಿಯಲ್ಲಿ ಅದು ಕಿಲ್ ಮಾಡುತ್ತೆ. ಸಿಂಗಲ್ ಸೆಲ್ ಮೈಕ್ರೋಬ್ಸ್ ಎಲ್ಲ ಕಿಲ್ ಮಾಡುತ್ತೆ, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್. ನಾವು ಇದನ್ನೆಲ್ಲ ಟೆಸ್ಟ್ ಮಾಡಿಸಿದ್ದೀವಿ. ಪ್ಲಸ್ ICMR ಅಪ್ರೂವ್ಡ್ ಲ್ಯಾಬಿಂದ ಕೂಡ ಕೋವಿಡ್-19ಗೆ ಟೆಸ್ಟ್ ಮಾಡಿದ್ದೀವಿ. ಸೊ ಗಾಳಿಯಲ್ಲೇ ಅದನ್ನು ಮೈಕ್ರೋಬ್ಸನ್ನು ನ್ಯೂಟ್ರಲ್ ಮಾಡಿಬಿಡುತ್ತೆ. ಸೊ ಇದೊಂದು ಯೂನಿಕ್ ಟೆಕ್ನಾಲಜಿ. ಮೇನ್ಲಿ ಇದಕ್ಕೆ ಜಪಾನಲ್ಲಿ ತುಂಬ ರಿಸರ್ಚ್ ಮಾಡಿದ್ದಾರೆ. ಸೊ ಅವ್ರ ರಿಸರ್ಚನ್ನು ನಾವು ಬೇಸ್ ಆಗಿ ಇಟ್ಕೊಂಡು ಅದ್ರ ಮೇಲೆ ಫರ್ದರ್ ಡೆವಲಪ್ಮೆಂಟ್ ಮಾಡಿ, ಸೊ ಹ್ಯೂಮನ್ ಸೆಲ್ ಸೇಫ್ಟಿ ಕೂಡ ನಾವು ಮಾಡಿದ್ದೀವಿ. ಸೊ ಇದರಿಂದಾಗಿ ಮನುಷ್ಯರಿಗೇನು ಎಫೆಕ್ಟ್ ಆಗಲ್ಲ, ಸಿಂಗಲ್ ಸೆಲ್ ಮೈಕ್ರೋಬ್ಸನ್ನು ಕಂಪ್ಲೀಟಾಗಿ ಕಿಲ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇದು ಮಾಡಿದ್ದೇವೆ ನಾವು. ಈಗ ನಿಮ್ಮ ಪ್ರಾಡಕ್ಟ್ ಯಾವ ಸ್ಟೇಜಲ್ಲಿ? ನಮ್ಮ ಏರ್ ಕ್ವಾಲಿಟಿ ಮಾನಿಟರ್ ಇದು ಈಗ ಪ್ರೋಟೋಟೈಪ್ ಏನು ನೋಡ್ತಾ ಇದ್ದಾರೆ, ಇದು ಇವಾಗ ರೆಡಿ ಟು ಟೆಸ್ಟ್, ಫೀಲ್ಡ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಬೇರೆ 10 ಡಿವೈಸಸ್ ಬೇರೆ ಕಡೆ ಹಾಕಿದ್ದೀವಿ. ಇನ್ನೊಂದು ಮಂತಲ್ಲಿ ನಾವು ಇದನ್ನು ಕಮರ್ಷಿಯಲಿ ಅವೈಲೇಬಲ್ ಟು ಸೆಲ್ ಆಗ್ತಾ ಇದೆ. ಫಿಲ್ಟ್ರೇಷನ್ ಪ್ರಾಡಕ್ಟ್ ನಾವು ಕೆಲವು ಕಡೆ ಸೆಲ್ ಮಾಡಿದ್ದೀವಿ. ಏರ್ ಡಿಸ್ಇನ್ಫೆಕ್ಷನ್ ಕೆಲವು ಹಾಸ್ಪಿಟಲ್ಸಲ್ಲಿ ಹಾಕಿದ್ದೀವಿ ಮಂಗಳೂರಲ್ಲಿ. ಸೊ ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿ. ಟೆಸ್ಟ್ ಮಾಡ್ಬೋದು ಮೈಕ್ರೋಬ್ಸ್ ಬಿಫೋರ್ ಎಷ್ಟಿತ್ತು, ಆಮೇಲೆ ಎಷ್ಟಿತ್ತು ಅಂತ. ಅವರು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ ಹಾಸ್ಪಿಟ್ಲಲ್ಲಿ, ಅವ್ರು ಟೆಸ್ಟ್ ಮಾಡಿ ನಮಗೆ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಮ್ಮದು ಏರ್ ಪ್ಯೂರಿಫೈಯರ್ ಆ್ಯಂಡ್ CO2 ಮ್ಯಾನೇಜ್ಮೆಂಟ್, ಆ ಪ್ರಾಡಕ್ಟ್ ಕೂಡ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇನ್ನೊಂದು 1-2 ತಿಂಗಳಲ್ಲಿ ನಾವು ಕಮರ್ಷಿಯಲಿ ಆ್ಯಕ್ಟಿವ್ ಆಗಿ ಬೆಂಗಳೂರಲ್ಲಿ ಸೇಲ್ಸಿಗೆ ಸ್ಟಾರ್ಟ್ ಆಗ್ತಾ ಇದ್ದೇವೆ. ಓಕೆ, ಗ್ರೇಟ್. ಸೊ ಈಗ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಪೊಲ್ಯೂಟೆಂಟ್ಸ್ ಒಂದು ಕಡೆ ಆದರೆ AC ಗಳಿಂದ ಬರುವಂತಹ ಮೈಕ್ರೋಬ್ಸ್ ಮತ್ತು ಈ ಡಸ್ಟ್ ಪಾರ್ಟಿಕಲ್ಸಿಂದ ಎಷ್ಟೋ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಎಲ್ಲನೂ ಆಗುತ್ತೆ. ಬಟ್ ಡೈಲಿ ಲೈಫಲ್ಲಿ ನಮಗೆ ಇದು ಒಂದು ಇನ್ಎವಿಟಬಲ್ ಏನು ಒಂದು ಎಕ್ವಿಪ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದರದ್ದೇ ಆದಂತಹ ಕನ್ಸರ್ನ್ಸ್ ಇರೋದ್ರಿಂದ ಕಾಳಜಿ ಕೂಡ ವಹಿಸೋದು ತುಂಬ ಇಂಪಾರ್ಟೆಂಟ್. ಸೊ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಕೃಷಿಯಿಂದ ಹಿಡಿದು ಕೃತಕ ಬುದ್ಧಿಮತ್ತೆವರೆಗೆ, ಕುಟುಂಬದಿಂದ ಹಿಡಿದು ಜಾಗತಿಕ ಮಟ್ಟದವರೆಗೂ ನವೋದ್ಯಮಗಳು ತಮ್ಮ ಬಾಹುಗಳನ್ನು ಚಾಚ್ತಾ ಇರೋದನ್ನು ನೀವು ಪ್ರತಿಯೊಂದು ಸಂಚಿಕೆಯಲ್ಲೂ ಗಮನಿಸ್ತಾ ಬಂದಿದ್ದೀರಿ. ಇಂತಹ 10 ಸ್ಟಾರ್ಟಪ್ಗಳನ್ನು ನಿಮಗೆ ಪರಿಚಯಿಸಿ ಒಂದಷ್ಟು ಸ್ಫೂರ್ತಿಯನ್ನು ನಿಮ್ಮಲ್ಲಿ ತುಂಬೋದು ನಮ್ಮ ಆಶಯ. ಈ ನಮ್ಮ ಆಸ್ತೆ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.